ायन्तु मम अङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदम् माहं ब्रह्म निराकुर्याम् मा ब्रह्म निराकरोत् अनिराकरणमस्त्वनिराकरणं मेस्तु तदात्मनि निरते ये उपनिषत्सु धर्माः ते मयि सन्तु ओम शांति शांति शांति। हरि ओम। अत्युद्रिक्त विदोष सत्सुख महाज्ञानैकतान प्रभा सर्वप्राभव शक्ति भोग बल सत्सारात्म दिव्याकृतिम् सृष्टिस्थान निरोध नित्य नियति ज्ञान प्रकाशावृति ध्वान्ता मोक्ष विमोक्षदं हरिमजं नित्यं सदोपास्महे। हरि ओम। ಆಚಾರ್ಯರು ಸರ್ವಮಸ್ಮೀತ್ಯುಪಾಸೀತ ಎನ್ನುವಂಥ ಎರಡು ವಾಕ್ಯಗಳಿಗೆ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸರ್ವಂ ಭವತಿ ಸರ್ವಮಸ್ಮೀತ್ಯುಪಾಸೀತ, ಎರಡು ದೊಡ್ಡ ವಾಕ್ಯಗಳು. ಅವರ ಒಂದು ಮತ ಪ್ರಕಾರವಾಗಿ, ಅವರ ಮತ ಅಂತಂದ್ರೆ ಮಾಯಾವಾದ ಮತ ರೀತ್ಯ ಎಲ್ಲವೂ ನಾನೇ ಇದ್ದೇನೆ ಅಂತ ಉಪಾಸನೆ ಮಾಡಬೇಕು ಅಂತ ಅವರ ತಾತ್ಪರ್ಯವಾದರೆ, ಆಚಾರ್ಯರು ದೇವರು ಗುಣಪೂರ್ಣನಾಗಿದ್ದಾನೆ, ಅಸ್ಮಿ ನಾಮಕನಾದ ಭಗವಂತ ಗುಣಪೂರ್ಣ ಎನ್ನುವಂತ ಅನುಸಂಧಾನವನ್ನ ಮಾಡಬೇಕು ಅಂತ ಪಾಠ ಮಾಡಿದರು. ಆದ್ದರಿಂದ ಅದರ ಮೇಲೆ ಬರತಕ್ಕ ಆಕ್ಷೇಪಗಳಿಗೆ ಆಚಾರ್ಯರೇ ನಮಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸರ್ವಮಸ್ಮೀತ್ಯುಪಾಸೀತ ಅಂತ ಹೇಳುವಲ್ಲಿ ಭೇದವೋ ಅಭೇದವೋ, ಜೀವಬ್ರಹ್ಮರಿಗೆ ಪರಸ್ಪರ ಭೇದವನ್ನ ಉಪದೇಶ ಮಾಡ್ತಾ ಇದ್ಯೋ ವೇದ, ಅಭೇದವನ್ನು ಉಪದೇಶ ಮಾಡ್ತಾ ಇದ್ಯೋ ಎನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ನಾನಾ ಪ್ರಕಾರವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ, ಅಭೇದಕ್ಕೆ ಪ್ರಮಾಣ ಇಲ್ಲ, ಅಂದ್ರೆ ಜೀವ ಬ್ರಹ್ಮೈಕ್ಯಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳಿ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಇತ್ಯಾದಿಯಾಗಿ ಜೀವೇಶರಿಗೆ ಭೇದ ಅನ್ನೋದು ಸಿದ್ಧಿ ಆಗತ್ತೆ. ಜೀವ ಮತ್ತು ಈಶ್ವರ ಇಬ್ಬರೂ ಕೂಡ ಪರಸ್ಪರ ಭಿನ್ನರೇ ಹೊರತು ಜೀವಬ್ರಹ್ಮರಿಗೆ ಐಕ್ಯ ಅಂತನ್ನುವುದು ಇಲ್ಲ. ಜೀವಬ್ರಹ್ಮರ ಐಕ್ಯ ಅದು ಶಾಸ್ತ್ರ ವಿರುದ್ಧವಾಗಿರತಕ್ಕಂಥ ಪ್ರಮೇಯ ಅನ್ನೋದನ್ನ ಆಚಾರ್ಯರು ಸಮರ್ಥನೆ ಮಾಡಿದರು. ಅದರ ಮೇಲೆ ಇನ್ನೊಂದು ಆಕ್ಷೇಪವನ್ನು ಮಾಡ್ತಾರವರು. ನೀವೇನು ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಲ್ಲಿಂದ ಶುರು ಮಾಡಿಕೊಂಡು ಎಲ್ಲ 5-6 ಪ್ರಮಾಣ ವಾಕ್ಯಗಳನ್ನ ಹೇಳಿದರು ಆಚಾರ್ಯರು. ಜೀವಬ್ರಹ್ಮರಿಗೆ ಪರಸ್ಪರ ಭೇದವೇ ಇರುವಂಥದ್ದು, ಅಭೇದ ಇಲ್ಲ ಅಂತ. ಜೀವಬ್ರಹ್ಮರು ಪರಸ್ಪರ ಅಭಿನ್ನರಲ್ಲ, ಇಬ್ಬರಿಗೂ ಭೇದ ಉಂಟು, ಜೀವೇಶ ಭೇದ ಉಂಟು ಅಂತ ಆಚಾರ್ಯರು ಸಮರ್ಥನೆ ಮಾಡಿ. ಸರಿ, ನೀವು ಹೇಳಿದಂತಹ ಅದೆಲ್ಲವೂ ಕೂಡ ಮಿಥ್ಯಾ ಭೇದವನ್ನು ಹೇಳ್ತಾ ಇದೆ, ಅಂದ್ರೆ ವ್ಯಾವಹಾರಿಕವಾಗಿರತಕ್ಕಂಥ ಭೇದವನ್ನ ಅದು ಸಿದ್ಧಿ ಮಾಡ್ತಾ ಇದೆ ಹೊರತು ಭೇದ ಸತ್ಯ ಅನ್ನೋದನ್ನ ಹೇಳ್ತಾ ಇಲ್ಲ. ಭೇದವನ್ನ ಸಿದ್ಧಿ ಮಾಡ್ತಾ ಇದೆ ಹೊರತು ಅಲ್ಲಿ ಹೇಳಿದ ಭೇದ ಸತ್ಯವೋ ಮಿಥ್ಯವೋ ಅನ್ನೋದ್ರ ಬಗ್ಗೆ ಇಲ್ಲ. ಅಲ್ಲಿ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಹೇಳಿದ ವೇದವಾಕ್ಯ ಭೇದವನ್ನ ಸತ್ಯ ಅಂತ ಹೇಳ್ತಾ ಇಲ್ಲ. ನಾವು ಈಗ ಹೇಳ್ತಾ ಇರ್ತಕ್ಕಂಥ ಯಾವ ಶ್ರುತಿ ಸತ್ಯವಾದ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಆದ್ದರಿಂದ ಶ್ರುತಿ ತಾನು ಸತ್ಯವಾದ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದೇನೆ ಅಂತ ಹೇಳದೇ ಇರುವ ಕಾರಣದಿಂದ ಈ ಶ್ರುತಿ ವಾಕ್ಯ ಅಂದ್ರೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಇತ್ಯಾದಿಯಾಗಿ ಆಚಾರ್ಯರು ಉದಾಹರಣೆ ಮಾಡಿದ ಎಲ್ಲ ಶ್ರುತಿ ವಾಕ್ಯಗಳು ಮಿಥ್ಯಾ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಹೊರತು ಭೇದ ಸತ್ಯ ಅಂತ ಹೇಳ್ತಾ ಇಲ್ಲ. ಮತ್ತೆ ಮುಕ್ತಿಯಲ್ಲಿ ಜೀವೇಶ ಭೇದವನ್ನ ಹೇಳ್ತಾ ಇದೆಯಲ್ಲ,
ಸಂಸಾರದಲ್ಲಿ ಜೀವೇಶ ಭೇದ, ಮುಕ್ತಿಯಲ್ಲಿಯೂ ಕೂಡ ಸೋಷ್ಣುತೆಯ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ಅಂತ ಹೇಳಿ ಪರಬ್ರಹ್ಮನ ಜೊತೆಯಲ್ಲಿ, ಅವನ ಜೊತೆಯಲ್ಲಿ ಭೋಗ ಅನುಭವಿಸ್ತಾನೆ ಮುಕ್ತ ಜೀವ ಅಂತ ಹೇಳ್ತಾ ಇದೆ. ಆದ್ದರಿಂದ ಮುಕ್ತಿಯಲ್ಲೂ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಶ್ರುತಿ ಅನ್ನೋದಕ್ಕೆ ಅವ್ರು ಏನಂದ್ರು, ಈಗ ಇಲ್ಲ ಸ್ವಾಮಿ, ಅದು ಗೌಣ ಮುಕ್ತಿ ಪರ, ನಿರ್ಗುಣ ಮುಕ್ತಿ ಗುಣಮುಕ್ತಿ ಅಂತ ಎರಡಿದೆ ಅವರಲ್ಲಿ. ಗೌಣ ಮುಕ್ತಿಯನ್ನು ಹೇಳ್ತಾ ಇದೆ, ಅದು ನಿರ್ಗುಣ ಮುಕ್ತಿಯನ್ನು ಹೇಳ್ತಾ ಇಲ್ಲ. ನಿರ್ಗುಣ ಮುಕ್ತಿಯಲ್ಲಿ ಎಲ್ಲರೂ ಅಂದ್ರೆ ಅವನಿಗೆ ನಾ ಸೋಹಂ ಬ್ರಹ್ಮ ಎನ್ನುವಂತ ಜ್ಞಾನ ಬಂದುಬಿಡುತ್ತೆ. ಅವಾಗ ನಿರ್ಗುಣ ಮುಕ್ತಿ ಕಾಲದಲ್ಲಿ ಅವನಿಗೆ ಸೋಹಂ ಬ್ರಹ್ಮ ಎನ್ನುವಂತ ಜ್ಞಾನ, ನಾನು ಅದೇ ಬ್ರಹ್ಮ ಇದ್ದೇನೆ, ಸರ್ವಮಸ್ಮಿ ಅಂತ ನಾವೇನು ಅದೇ ನಾನು ಬ್ರಹ್ಮವಸ್ತು ಇದ್ದೇನೆ ಎನ್ನುವಂತ ಜ್ಞಾನ ಇವನಿಗೆ ಬಂದು ಬಿಡುತ್ತೆ. ಯಾರಿಗೆ ಬರುತ್ತೆ? ಉಪಾಸಕನಾಗಿರ್ತಕ್ಕಂತಹ ವ್ಯಕ್ತಿಗೆ ಆ ಜ್ಞಾನ ಅಂತನ್ನೋದು ಬರುವ ಕಾರಣದಿಂದ ಜೀವಬ್ರಹ್ಮರಿಗೆ ಸಂಸಾರಾವಸ್ಥೆಯಲ್ಲಿ ಪರಸ್ಪರ ಭೇದವನ್ನ ಹೇಳುವಂತಹ ಶ್ರುತಿವಾಕ್ಯ ಮಿಥ್ಯಾ ಭೇದ, ಭೇದ ಸತ್ಯ ಅಂತ ಹೇಳ್ತಾ ಇಲ್ಲ, ಮಿಥ್ಯಾ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಅದೇ ಪ್ರಕಾರವಾಗಿಯೇ ಜೀವಬ್ರಹ್ಮರು ಪರಸ್ಪರ ಭಿನ್ನರು, ಮುಕ್ತಿಯಲ್ಲೂ ಕೂಡ ಜೀವಬ್ರಹ್ಮರಿಗೆ ಪರಸ್ಪರ ಭೇದ ಇದೆ ಅಂತನ್ನೋದನ್ನ ಪ್ರತಿಪಾದನೆ ಮಾಡತಕ್ಕಂತಹ ಶ್ರುತಿವಾಕ್ಯ ಗೌಣ ಮುಕ್ತಿಯನ್ನು ಹೇಳ್ತಾ ಇದೆ ಹೊರತು ನಿರ್ಗುಣ ಮುಕ್ತಿಯನ್ನ ಅದು ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ಅತ್ಯಂತ ಸ್ಪಷ್ಟವಾಗಿ ಜೀವೇಶ್ವರರಿಗೆ ಭೇದ ಉಂಟು, ಆ ಇರುವಂತಹ ಭೇದ ಸತ್ಯಭೂತವಾದ ಭೇದ ಅನ್ನೋದನ್ನ ಪ್ರತಿಪಾದನೆ ಮಾಡೋದಕ್ಕೆ ಪ್ರಮಾಣ ಇಲ್ಲ. ನೀವು ಹೇಳಿದಂತಹ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಇತ್ಯಾದಿಯಾದ ಶ್ರುತಿವಾಕ್ಯಗಳು ಸತ್ಯಭೂತವಾದ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದಕ್ಕೆ ಪ್ರಮಾಣ ಇದೆಲ್ಲ ಅನ್ನೋದಕ್ಕೆ ಯುಕ್ತಿಯೂ ಇಲ್ಲ. ಲಾಜಿಕಲಿ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಾಮಾಣ್ಯ ಆ ವಾಕ್ಯಗಳಿಗೆ ಸತ್ಯಭೂತವಾದ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಆ ಶ್ರುತಿವಾಕ್ಯಗಳು ಅನ್ನೋದಕ್ಕೂ ಪ್ರಮಾಣ ಇಲ್ಲ. ಆದ್ದರಿಂದ ಭೇದ ಸ್ವರೂಪ ಮಾತ್ರ ಗ್ರಾಹಕಗಳು, ನಾನೆನ್ನ ಹೇಳಿದೆ, ಭೇದ ಸ್ವರೂಪ ಮಾತ್ರ ಗ್ರಾಹಕ ಅಂತಂದ್ರೆ ಕೇವಲ ಭೇದ ಹೀಗಿದೆ ಅನ್ನೋದನ್ನ ಮಾತ್ರ ತಿಳಿಸಿಕೊಡ್ತಾ ಇದೆ, ಭೇದ ಉಂಟು ಅಂತ ಹೇಳ್ತಾ ಇದೆ ಅಷ್ಟೇ. ಆದ್ದರಿಂದ ಅದು ಸಾವಕಾಶವಾದ ಮಾತು. ಸಾವಕಾಶವಾದ ಮಾತು ಅಂತಂದ್ರೆ ಇನ್ನು ಅರ್ಥ ಮಾಡ್ಲಿಕ್ಕೆ ಬರುತ್ತೆ, ನಿರವಕಾಶ ಅಲ್ಲ, ಫೈನಲ್ ಅಲ್ಲ, ಕನ್ಕ್ಲೂಡ್ ಮಾಡಿ ಹೇಳ್ತಾ ಇಲ್ಲ ವೇದ. ಆದ್ದರಿಂದ ನೀವು ಹೇಳಿದ್ದಕ್ಕೆ ಯಾವುದು ಸರಿ ಇಲ್ಲ ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ದೃಷ್ಟ ವಸ್ತುನೋ ಮಿಥ್ಯಾತ್ವ ಅಂಗೀಕಾರೇಚ ಯುಕ್ತ್ಯಪೇಕ್ಷ. ಯುಕ್ತಿ ಬೇಕು ಅಂತಂದ್ರಿ ನೀವೀಗ ಅಲ್ವಾ? ಯಾವುದೋ ಒಂದು ಪದಾರ್ಥ ನೋಡಿದ್ರಿ ನೀವು, ಒಂದು ಪ್ರತ್ಯಕ್ಷವಾದ ಪದಾರ್ಥ ಕಣ್ಣಿಗೆ ಕಾಣ್ತದೆ, ಸ್ಪಷ್ಟ ಕಾಣ್ತಾ ಇದೆ ಕಣ್ಣಿಗೆ. ಯಾವುದೋ ಒಂದು ಪದಾರ್ಥ ಕಣ್ಣಿಗೆ ಕಂಡ್ರೆ ಅಪವಾದ ಇಲ್ಲ, ಅದಕ್ಕೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ. ಅದರ ನಿಮ್ಗೆ ಕಣ್ಣಿಗೆ ತೊಂದರೆ ಇಲ್ಲ, ಕಣ್ಣು ಕ್ಲಿಯರ್ ಆಗಿದೆ, ಬೆಳಕಿದೆ, ಒಳ್ಳೆ ಬೆಳಗಿನ ಅಂದ್ರೆ ಸೂರ್ಯನ ಬೆಳಕಿರುವಂತಹ ಪ್ರಖರವಾದ ಬೆಳಕಿರುವಂತಹ ಸಮಯ, ತುಂಬಾ ಚೆನ್ನಾಗಿ ಬೆಳಕಿದೆ, ಕಣ್ಣು ಸರಿಯಾಗಿದೆ, ನಮ್ಮ ಕಣ್ಣಿನ ಎದುರಿಗೆ ಅಪೋಸಿಟ್ ಅಲ್ಲಿ ಇರತಕ್ಕಂತಹ ವಸ್ತು ಪದಾರ್ಥವು ಕೂಡ ಕ್ಲೀನಾಗಿ ಕಾಣ್ತಾ ಇದೆ, ಪ್ರತ್ಯಕ್ಷ ಇದೆ. ಅದನ್ನ ಪ್ರಾಮಾಣ್ಯ ಸ್ವತಸ್ತ್ವ ಅಂತ ಕರೀತಾರೆ. ಅದು ಅದೇ ಅನ್ನೋದಕ್ಕೆ ಇನ್ನೊಂದು ಪ್ರಮಾಣ ಬೇಕಾಗಿಲ್ಲ ನಮ್ಗೆ. ಹಸಿವಾಗಿದೆ ಒಬ್ಬನಿಗೆ, ತುಂಬಾ ಹಸುವಾಗಿದೆ, ಅನ್ನ ಇಟ್ಟಿದ್ದಾರೆ ಅವನ ಮುಂದೆ, ಭೋಗ್ಯ ವಸ್ತುಗಳನ್ನ ಅಂದ್ರೆ ಆಹಾರ ಪದಾರ್ಥಗಳನ್ನ ಅವನ ಮುಂದೆ ಇಟ್ಟಿದ್ದಾರೆ. ಅದನ್ನ ನೋಡ್ತಾ ಇದ್ದ ಹಾಗೆ ನಾನಿದನ್ನ ಊಟ ಮಾಡೋದ್ರಿಂದ ನನ್ನ ಹಸಿವು ಪರಿಹಾರ ಆಗತ್ತೆ ಅಂತ ಗೊತ್ತಾಗಿದೆ ಅವನಿಗೆ. ಇನ್ನೊಬ್ಬ ಅವನ ಬಂದ, ಅನ್ನ ಅಲ್ಲ ಕಣಯ್ಯ ಅದು ಅಂತಂದ ಅಲ್ವಾ? ಅದಕ್ಕೆ ನಮಗೇನ್ ಬೇಕು? ಕಣ್ಣಿಗೆ ಕಾಣ್ತಾ ಇದೆ, ಪ್ರತ್ಯಕ್ಷ ಸಿದ್ಧವಾಗಿದೆ,
ಅಪವಾದಾದಿಗಳೇನೂ ಇಲ್ಲ. ಹೇಳಿದ್ನಲ್ಲ, ಬೆಳಕಿದೆ, ಕಣ್ಣು ಸರಿಯಾಗಿದೆ, ಎದುರಿಗೆ ಇರುವ ಪದಾರ್ಥವೂ ಕ್ಲೀನ್ ಆಗಿದೆ, ಎಲ್ಲ ಸ್ಪಷ್ಟವಾಗಿದೆ. ಇದೆಲ್ಲವೂ ಸ್ಪಷ್ಟವಾಗಿರತಕ್ಕ ಸಂದರ್ಭದಲ್ಲಿ ಇದು ಆ ವಸ್ತು ಅಲ್ಲ, ಇದು ಅನ್ನ ಅಲ್ಲ ಅನ್ನೋದಕ್ಕೆ ಪ್ರಮಾಣ ಬೇಕೋ, ಇದು ಅನ್ನ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕೋ? ಕಣ್ಣಿಗೆ ಒಂದು ವಸ್ತು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ, ಸ್ಪಷ್ಟವಾಗಿ ಪ್ರತ್ಯಕ್ಷಕ್ಕೆ ಕಾಣ್ತಾ ಇರತಕ್ಕಂತಹ ಒಂದು ವಸ್ತು ಅದಲ್ಲ, ಅದು ಬೇರೆ. ನೀನು ನೋಡ್ತಾ ಇರ್ತಕ್ಕಂತ ವಸ್ತು ಆಕ್ಚುಯಲ್ ಆಗಿ ಆ ವಸ್ತುವಲ್ಲ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕಷ್ಟೇ ಹೊರತು ನೀನು ನೋಡ್ತಾ ಇರ್ತಕ್ಕಂತ ಪದಾರ್ಥ ಅನ್ನ ಅನ್ನೋದಕ್ಕೆ ಇದು ಪ್ರಮಾಣ ಇಲ್ಲ. ಕಣ್ಣೇ ಪ್ರಮಾಣ. ಕಣ್ಣು ನೋಡ್ತಾ ಇದೆಯಪ್ಪ, ಅದು ಅನ್ನ ಅಂತ ಅಷ್ಟೇ ಮುಗೀತು. ಅದನ್ನ ಪ್ರಾಮಾಣ್ಯ ಸ್ವತಸ್ತ್ವ ಅಂದ್ರೆ ಇದು ಬೇರೆ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕು, ಇದು ಇದೆ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕಾಗಿಲ್ಲ. ಎಲ್ಲರೂ ವಾದಿ ಪ್ರತಿವಾದಿಗಳಿಗೆ ಸಮ್ಮತ. ಅಪ್ರಾಮಾಣ್ಯ ಪರತಃ, ಪ್ರಾಮಾಣ್ಯ ಸ್ವತಃ ಅಂತ ನಮ್ಮಲ್ಲಿ ನಿಯಮ. ಅಪ್ರಾಮಾಣ್ಯ ಅಲ್ವಾ, ಇದು ಬೇರೆ, ನಿನ್ನ ಕಣ್ಣಿಗೆ ಏನು ಕಾಣ್ತಾ ಇದೆ ಅದು ಅದಲ್ಲ, ಅದು ಬೇರೆದು ಅಂತ ಹೇಳಲಿಕ್ಕೆ ನಮಗೇನು ಬೇಕು? ಒಂದು ಪ್ರಮಾಣ ಬೇಕು. ನಾನ್ ನೋಡ್ತಾ ಇರ್ತಕ್ಕಂತಹ ಪದಾರ್ಥ ಅದು ಅದೇ ಅಂತ ಹೇಳಲಿಕ್ಕೆ ನಮಗೇನು ಪ್ರಮಾಣ ಬೇಕಾಗಿಲ್ಲ. ಪ್ರಮಾಣಾಪೇಕ್ಷೆ ಯಾವಾಗ ನಮಗೆ ಪ್ರಮಾಣಾಪೇಕ್ಷ ಅಂತ ಬರೋದು ಯಾವಾಗ ಅಂತಂದಾಗ ಪ್ರಮಾಣಾಪೇಕ್ಷ ನೋಡ್ತಾ ಇರ್ತಕ್ಕಂಥ ವಸ್ತು ಅದು ಅಲ್ಲ ಅಂತ ಹೇಳ್ಬೇಕು. ನಿರಾಕರಣೆ ಮಾಡಬೇಕಾದ್ರೆ, ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇರ್ಬೇಕಾದ್ರೆ ಅದನ್ನ ಇಲ್ಲ ಅಂತ ನಿರಾಕರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಜಗತ್ತು ಸತ್ಯ ಅಂತ ಅತ್ಯಂತ ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ. ವೇದಗಳು ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದೆ. ನೀವು ಜಗತ್ತು ಸತ್ಯ ಅಲ್ಲ, ಜಗತ್ತು ಮಿಥ್ಯಾ ಅಂತ ಹೇಳಲಿಕ್ಕೆ ಪ್ರಮಾಣ ಕೊಡ್ಬೇಕು. ಜಗತ್ತು ಮಿಥ್ಯಾ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕು, ಜಗತ್ ಸತ್ಯ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಡ. ಜಗತ್ತು ಸತ್ಯ ಅಂತ ಪ್ರತ್ಯಕ್ಷವೇ ಪ್ರಮಾಣ. ಅದಕ್ಕೆ ಅನಾತ್ಮ ಪ್ರಪಂಚ, ಆತ್ಮ ಒಬ್ಬನನ್ನ ಬಿಟ್ಟು, ಆತ್ಮ ಅಂದ್ರೆ ಒಬ್ಬನೇ ಬ್ರಹ್ಮಸ್ವರೂಪ ಒಂದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಸುಳ್ಳು. ಅನಾತ್ಮ ಪ್ರಪಂಚ ಮಿಥ್ಯಾ, ಮಿಕ್ಕಿದ್ದೆಲ್ಲವೂ ಒಂದ್ 5 ನಿಮಿಷ ಬರ್ತೀನಿ. ಮನೆಗೆ ನನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ, 5 ನಿಮಿಷ ಬಂದ್ಬಿಡ್ತೀನಿ. ಮನೆಗೆ ಕ್ಷಮಿಸಿ. ಅನಾತ್ಮ ಪ್ರಪಂಚ, ಅನಾತ್ಮ ಪ್ರಪಂಚ ಅಂತಂದ್ರೆ ನಮ್ಮ ಕಣ್ಣಿಗೆ ಏನು ಪ್ರಪಂಚ ಕಾಣ್ತಾ ಇದೆ, ಕಣ್ಣಿಗೆ ಪ್ರತ್ಯಕ್ಷಕ್ಕೆ ಕಾಣುವಂತಹ ಈ ಪ್ರಪಂಚ ಸುಳ್ಳಲ್ಲ. ಸರಿ, ನೀವ್ ಹೇಳಿದ ಪ್ರಕಾರ ಸತ್ಯ ಅಂತ ಹೇಳಲಿಕ್ಕೆ ಹೆಂಗ್ ಪ್ರಮಾಣ ಇದೆ ನಿಮ್ಗೆ? ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ಪ್ರಪಂಚ ಸುಳ್ಳಲ್ಲ, ಓಕೆ, ಸುಳ್ಳಲ್ಲ, ಮಿಥ್ಯಾ ಅಲ್ಲ. ಸತ್ಯ ಅಂತ ಹೇಳಲಿಕ್ಕೆ ಪ್ರಮಾಣ ಇಲ್ಲಿದೆ. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾ ಇದೆಯಲ್ಲಪ್ಪ, ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾ ಇರೋದ್ರಿಂದ ಸತ್ಯ.
ಪ್ರತ್ಯಕ್ಷವಾಗಿ ಕಂಡಿದ್ದೆಲ್ಲ ಸತ್ಯ ಅಂತ ಆಗ್ಬಿಟ್ರೆ, ಹಗ್ಗದಲ್ಲಿ ಹಾವು ನೋಡಿದ್ರಿ, ಸರ್ಪರಜ್ಜು ಸತ್ಯ ಆಗ್ಬೇಕಾದೀತು. ಸತ್ಯವಾ? ಶುಕ್ತಿ ರಜತ ಸಮುದ್ರದ ಹತ್ರ ಹೋಗ್ತಾ ಇದ್ರಿ, ಯಾವುದೋ ಒಂದು ಬೆಳ್ಳಿಗಿರುವಂತಹ ಪದಾರ್ಥ ಅಲ್ಲಿ ಬಿದ್ದಿತ್ತು, ಸೂರ್ಯನ ಕಿರಣ ಅದ್ರ ಮೇಲೆ ಬಿತ್ತು, ಬೆಳ್ಳಿ ಅಂತ ಕಾಣಿಸ್ತು ನಿಮಗೆ. ಅದು ಬೆಳ್ಳಿಯಾ? ಖಂಡಿತವಾಗ್ಲೂ ಬೆಳ್ಳಿ ಅಲ್ಲ ಅದು. ಆದ್ದರಿಂದ ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ ಅಂತ ಆಗ್ಬಿಟ್ರೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಪಂಚ ಮಿಥ್ಯಾ ಅಲ್ಲ ಅಂತ ನಾವು ಒಪ್ಕೊಳ್ತೇವೆ. ಸತ್ಯ ಅಂತ ಹೇಳಲಿಕ್ಕೆ ನಿಮಗೆ ಪ್ರಮಾಣ ವಾಕ್ಯ ಎಲ್ಲಿದೆ? ಆದ್ದರಿಂದ ಪ್ರಪಂಚಕ್ಕೆ ಸತ್ಯತ್ವ ಸಾಧಕವನ್ನು ಸತ್ಯತ್ವ ಸಾಧನೆಯನ್ನು ಮಾಡಲಿಕ್ಕೆ ಬರದೇ ಇರೋದ್ರಿಂದ, ಪ್ರಪಂಚ ಸತ್ಯಭೂತವಾದದ್ದು ಅಂತ ಹೇಳಲಿಕ್ಕೆ ಬರದೇ ಇರೋದ್ರಿಂದ, ಸತ್ಯ ಅಲ್ಲ ಅಂದ್ರೆ ಯಾವ್ದಾಯ್ತು ನಿಮಗೆ? ಸತ್ಯ ಅಲ್ಲ, ಇದು ಸತ್ಯವಲ್ಲ, ಅಂದ್ರೆ ಮಿಥ್ಯವೇ ಆಗ್ಬೇಕು. ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಈ ಪ್ರಪಂಚ ಸತ್ಯವಲ್ಲ ಅಂತಂದ ಮೇಲೆ ಇನ್ನೇನು? ಸತ್ಯವಲ್ಲದ್ದು ಯಾವುದು? ಮಿಥ್ಯವೇ ತಾನೆ. ಎಷ್ಟು ಸ್ಪಷ್ಟವಾಗಿ ಪ್ರಪಂಚಕ್ಕೆ ಮಿಥ್ಯಾತ್ವ ಸಿದ್ಧಿ ಆಯ್ತು ನೋಡ್ರಿ. ಈಸಿ ಮೆಥಡ್. ಪ್ರಪಂಚ ಮಿಥ್ಯಾಭೂತವಾದದ್ದು ಅನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕೆ ನಾವೇನು ಕಷ್ಟ ಪಡೋದೇ ಬೇಡ. ಈಸಿಯಾಗಿ ಪ್ರಪಂಚ ಮಿಥ್ಯಾತ್ವ ಸಿದ್ಧಿ ಆಗೋಯ್ತು. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಬ್ರಹ್ಮತರ್ಕ ಚೆನ್ನಾಗಿ ಹೇಳುತ್ತೆ. ದೃಷ್ಟಸ್ಯ ಸತ್ಯತಾಯಾಂತು ಯುಕ್ತಿರ್ವಾ ಅಯುಕ್ತಿರೇವವಾ ಭೂಷಣಂ ತಸ್ಯ ಮಿಥ್ಯಾತ್ವೇ ಯುಕ್ತಿಯ ಭಾವಃ ಅತಿ ದೂಷಣಂ ಯುಕ್ತಿಶ್ಚ ದೋಷ ಏವ ಸ್ಯಾತ್ ಬಲವನ್ಮಾನ ವರ್ಜಿತ ಇತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕ ಎನ್ನುವ ಗ್ರಂಥ ಅದನ್ನು ಹೇಳ್ತಾ ಇದೆ. ಒಂದು ಪದಾರ್ಥ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ, ಪ್ರಮಾಣ ಸಿದ್ಧವಾದ ಒಂದು ಪದಾರ್ಥ, ಒಂದು ತಂಬಿಗೆಯೋ, ಒಂದು ಲೋಟವೋ, ಒಂದು ಪುಸ್ತಕವೋ ಕಣ್ಣೆದುರಿಗಿದೆ. ಅದು ಉಪಯೋಗ ಮಾಡ್ಲಿಕ್ಕೆ ನಿಮಗೆ ಬರ್ತಾ ಇದೆ. ಯಾವುದನ್ನ? ಯಾವುದೋ ಒಂದು ಪದಾರ್ಥ ನೋಡ್ತಾ ಇದ್ದೀರಿ ನೀವು. ಆ ಪದಾರ್ಥ ನೋಡ್ತಾ ಇದ್ರೆ ಅದು ಪ್ರಮಾಣ ಸಿದ್ಧವಾದದ್ದು. ಒಂದು ಲೋಟ ಅಂತ ಇಟ್ಕೊಳ್ಳಿ, ಟಂಬ್ಲರ್. ಸತ್ಯವೋ ಸುಳ್ಳು ಅಂತ ಗೊತ್ತಾಗೋದು ಹೇಗೆ ಅಂತಂದ್ರೆ, ಅದ್ರೊಳಗೆ ನೀರ್ ಹಾಕೊಳ್ಳಿ, ನಿಮ್ಗೆ ಬಾಯಾರಿಕೆ ಆದಾಗ ಅದನ್ನ ಕುಡಿದಕ್ಕೆ ಉಪಯೋಗ ಬರ್ತಾ ಇದೆ ನಿಮ್ಗೆ. ನಮ್ಮ ಕಾರ್ಯ ಅರ್ಥಕ್ರಿಯಾಕಾರಿ ಅಂತ ಶಾಸ್ತ್ರದಲ್ಲಿ ಕರೀತಾ ಇರೋದನ್ನ. ಉಪಯೋಗ ಆಗಬೇಕು, ಕೆಲಸಕ್ಕೆ ಬರಬೇಕು, ಯೂಸ್ಫುಲ್ ಆಗಬೇಕು. ಅದೇ ಪ್ರಮಾಣ ಸಿದ್ಧ ಅಂತ ಕರೀತಾರೆ. ಆ ಪ್ರಮಾಣ ಸಿದ್ಧವಾಗಿರ್ತಕ್ಕಂಥ ಒಂದು ಪದಾರ್ಥ ಸತ್ಯ ಅಂತ ಹೇಳಲಿಕ್ಕೆ ಪ್ರಮಾಣ ಇದ್ರೆ ಸರಿ, ಪ್ರಮಾಣ ಇಲ್ಲ ಅಂತಂದ್ರೆ ನಮಗೇನ್ ಟೆನ್ಷನ್ ಇಲ್ಲ. ದೃಷ್ಟಸ್ಯ ಸತ್ಯತಾಯಾಂತು ಯುಕ್ತಿರುವ ಅಯುಕ್ತಿರೇವ ಭೂಷಣಂ. ಪ್ರಮಾಣ ಇದ್ರೂ ಸರಿ, ಪ್ರಮಾಣ ಇಲ್ಲ ಅಂದ್ರೆ ನಮಗೇನ್ ತೊಂದರೆ ಇಲ್ಲ. ಭೂಷಣಮೇವ. ಯಾಕೆ ಪ್ರಮಾಣ ಇಲ್ಲ ಅಂದ್ರೆ ಯಾಕೆ ಸಮಸ್ಯೆ ಅಂದ್ರೆ, ಕಣ್ಣಿಗೆ ಕಾಣ್ತಾ ಇದೆಯಪ್ಪ, ಯೂಸ್ಫುಲ್ ಆಗಿದೆ ನಮಗ ಅದು ಪದಾರ್ಥ, ಅದರಿಂದ ನಾವು ಬೇಕಾದಷ್ಟು ಕೆಲಸ ಮಾಡಿದ್ದೇವೆ, ನಮಗೆ ಹೆಲ್ಪ್ಫುಲ್ ಆಗಿರತಕ್ಕಂತ ಪದಾರ್ಥ ಸತ್ಯ ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಬೇಕಾಗಿಲ್ಲ. ಇದ್ರೆ ಓಕೆ, ಇಲ್ಲ ಅಂದ್ರೆ ನಮಗೇನು ತೊಂದರೆ ಇಲ್ಲ. ಆದ್ರೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ವಸ್ತು ಇಲ್ಲ ಅಂತ ಹೇಳಲಿಕ್ಕೆ, ನೀನೇನ್ ನೋಡ್ತಾ ಇದ್ಯಾ ಅದೆಲ್ಲ ಸುಳ್ಳು, ಅನುಭವ ಬರ್ತಾ ಇದ್ಯಪ್ಪ, ನೀನೇನು ದುಃಖ ಅನುಭವಿಸ್ತಾ ಇದ್ಯಾ ಆ ದುಃಖ ಸುಳ್ಳು ಅಂತಂದ್ರೆ ಯಾರ ಕಪಾಳ ಕೊಡಿಯಲ್ವ? ನೀನು ಅನುಭವ ಮಾಡ್ತಾ ಇರ್ತಾಗಪ್ಪ, ಯಾವನೋ ಗಾಯ ಆಗಿದೆ, ಕಾಲಿಗೆ ಏಟ ಆಗಿದೆ, ರಕ್ತ ಸುರಿತಾ ಇದೆ, ಇವನ್ ಬಂದ್ ಹೇಳ್ದ ಮಾಯಾವಾದಿ, ನಿನಗೆ ರಕ್ತ ಏನು ಬರ್ತಾ ಇದೆ ಆ ರಕ್ತ ಸುಳ್ಳು ಅಂತಂದ್ಬಿಟ್ರೆ, ಅನುಭವ ಆಗ್ತಿರೋ ನೋವಾಗ್ತಿರೋ ಅವನು ಕಪಾಳ ಕೊಡಿಯಲ್ವಾ? ಏನಯ್ಯ ಸ್ಪಷ್ಟ ಅನುಭವ ಬರ್ತಾ ಇದೆ ನಂಗೆ, ಅದು ಅಲ್ಲ ಅಂತ ಹೇಳ್ತೀಯ, ರಕ್ತ ಅಲ್ಲ ಅನ್ಲಿಕ್ಕೇನಯ್ಯ ಪ್ರಮಾಣ ಅಂತ ಕೇಳ್ತಾನ ಅವನು. ಸುರಿತಾ ಇದೆ ಕಾಲು, ಗಾಯ ಆಗಿ ರಕ್ತ ಸೋರ್ತಾ ಇದೆ, ಹುಣ್ಣಾಗಿದೆ ಕಾಲು, ರಕ್ತ ಸೋರ್ತಾ ಇದೆ, ನೀನು ಪ್ರಮಾಣ ಅದು ಸುಳ್ಳು, ರಕ್ತ ಅಲ್ಲ, ಗಾಯ ಅಲ್ಲ, ಜಗತ್ತೇ ಸುಳ್ಳು ಅಂತ ಅವನ್ ಮುಂದೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ, ಹೌದಪ್ಪ ಜಗತ್ ಸುಳ್ಳು, ನನ್ ಗಾಯ ಆಗಿರೋದು ಸುಳ್ಳು, ಹುಣ್ಣೆ ಆಗಿರೋದು, ರಕ್ತ ಬರ್ತಿರೋದು, ನೋವಾಗ್ತಿರೋದು ಎಲ್ಲಾ ಸುಳ್ಳು ಅಂತ ಹೇಳ್ತಾನ.
ಹೋಗಲೇ ಅಂತ ಕಪಾಳ ಕುಡಿತಾನೆ ನಮ್ಗವನು. ಅಷ್ಟೇ ಸ್ಪಷ್ಟ. ಕಣ್ಣಿಗೆ ಕಾಣುವಂತಹ ಅತ್ಯಂತ ಅನುಭವ ಗೋಚರವಾದ ಅನುಭವ ವೇದ್ಯವಾದ ಒಂದು ಪದಾರ್ಥಕ್ಕೆ ಪ್ರಮಾಣ ಇದ್ರೆ ಓಕೆ, ಪ್ರಮಾಣ ಇಲ್ಲ ಅಂದ್ರೂ ನಮ್ಗೇನ್ ಸಮಸ್ಯೆ ಇಲ್ಲ. ಆದ್ರೆ ಕಣ್ಣಿಗೆ ಕಾಣುವಂತಹ ಪದಾರ್ಥವನ್ನ ಇಲ್ಲ ಅಂತ ಹೇಳಲಿಕ್ಕೆ ಲಾಜಿಕ್ಕೂ ಬೇಕು, ಪ್ರಮಾಣವೂ ಬೇಕು, ಯುಕ್ತಿಯೂ ಬೇಕು, ಪ್ರಮಾಣ ಬೇಕು. ಆ ಪ್ರಮಾಣ ಇಲ್ಲ ಅಂತಂದ್ರೆ ಅದು ದೂಷಣವೇ ಅಲ್ಲ. ಕಣ್ಣಿಗೆ ಕಾಣುವಂತಹ ಪದಾರ್ಥ ಇಲ್ಲ ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕು. ಪ್ರಮಾಣ ಇಲ್ಲ ಅಂತಂದ್ರೆ ದೊಡ್ಡ ದೋಷ ಅದು. ಯುಕ್ತಿಶ್ಚ ದೋಷ ಏವ ಸ್ಯಾತ್ ಬಲವನ್ಮಾನವರ್ಜಿತ. ಬಲವತ್ತರವಾಗಿರ್ತಕ್ಕಂಥ ಒಂದು ಪ್ರಮಾಣ ಬೇಕದಕ್ಕೆ. ಕಣ್ಣಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣುವಂತಹ ಯಾವುದೇ ಪದಾರ್ಥವನ್ನ ನಿರಾಕರಣೆ ನೀವು ಮಾಡ್ತೀರಿ ಅಂತಂದ್ರೆ ಹಾಗೆ ನಿರಾಕರಣೆ ಮಾಡ್ಲಿಕ್ಕೆ ಅತ್ಯಂತ ಬಲವತ್ತರವಾಗಿರ್ತಕ್ಕಂತಹ ಪ್ರಮಾಣ ಬೇಕು. ಹಾಗೆ ಪ್ರಮಾಣ ಅಂತನ್ನೋದು ಇಲ್ಲ ಅಂತಂದ್ರೆ ತುಂಬಾ ದೊಡ್ಡ ದೋಷ ಆಗಿಬಿಡತ್ತೆ. ದೊಡ್ಡ ದೋಷ ಅದು. ತುಂಬಾ ದೊಡ್ಡ ದೋಷ. ಇಲ್ಲಪ್ಪ, ಇಲ್ಲೇ ಛಾಂದೋಗ್ಯದಲ್ಲಿ ತತ್ವಮಸಿ ಇತ್ಯಾದಿಯಾದ ವಾಕ್ಯಗಳು ಬಂದ್ಬಿಡ. ತತ್ವಮಸಿ ಅಂತೆಲ್ಲ ಪ್ರಮಾಣ ವಾಕ್ಯಗಳು. ತತ್ವಮಸಿ ಅನ್ನೋದ್ರಲ್ಲಿ ಎಲ್ಲ ನೀನೇ ಆಗಿದ್ದಿ, ಸರ್ವಮಸ್ಮಿ ತತ್ವಮಸಿ ಒಂದೇ ಅರ್ಥ ಕೊಡ್ತಾ ಇದೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಆ ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ಆಚಾರ್ಯರು ಭಗವತ್ ಪರವಾಗಿ ಅಥವಾ ಬೇರೆ ಜೀವಬ್ರಹ್ಮರ ಭೇದವನ್ನ ಇಟ್ಟುಕೊಂಡು ಅರ್ಥ ಮಾಡ್ತಾರೆ. ಆದ್ದರಿಂದ ಕಣ್ಣಿಗೆ ಕಾಣುವಂತಹ ಯಾವುದೇ ಪದಾರ್ಥ ಇಲ್ಲ ಅಂತ ಹೇಳ್ಬೇಕಾದ್ರೆ ನಿಮಗೆ ಪ್ರಮಾಣ ಬೇಕು. ಎಂಥದ್ದು ಪ್ರಬಲವಾದ ಪ್ರಮಾಣ ಬೇಕು, ಸಾಮಾನ್ಯ ಅಲ್ಲ, ದೊಡ್ಡ ಪ್ರಮಾಣ ಬೇಕು. ಆ ಪ್ರಮಾಣ ಇಲ್ಲ ಅಂತಂದ್ರೆ ನಚ ಶೂನ್ಯತ್ವ ಮಿಥ್ಯಾತ್ವಯೋ ಕಶ್ಚಿತ್ ವಿಶೇಷ. ಇಲ್ಲ ಅನ್ನೋದು ಒಂದೇ, ಸುಳ್ಳು ಅನ್ನೋದು ಒಂದೇ. ಮಿಥ್ಯಾ ಅಂದ್ರೂ ಒಂದೇ, ಶೂನ್ಯ ಅಸತ್ ಅಂದ್ರೂ ಒಂದೇ ಅರ್ಥ. ಅಸತ್ವಕ್ಕೂ ಮಿಥ್ಯಾತ್ವಕ್ಕೂ ನೋ ಡಿಫರೆನ್ಸ್ ಅಟ್ ಆಲ್. ಅಷ್ಟೇ. ಮಿಥ್ಯಾ ಅಂದ್ರೆ ಏನು? ಜಗನ್ ಮಿಥ್ಯಾ, ನಿಮಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತ ಜಗತ್ ಸುಳ್ಳು ಹೆಂಗೆ ಹೇಳ್ತೀರಾ? ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಡಿಫೈನ್ ಮಾಡ್ರಿ, ಹೇಳ್ರಿ ಅಂತಂದ್ರೆ ಅದು ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ನಮ್ಗೆ. ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಪ್ರಪಂಚ ಸುಳ್ಳು ಅಂತಂದ್ರೆ ನಮ್ಗೆ ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಕಣ್ಣಿಗೆ ಕಾಣ್ತಾ ಇರುವಂತ ಪ್ರಪಂಚ ಮಿಥ್ಯಾ ಹಾಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಅದು ಅನಿರ್ವಚನೀಯ ಅಂತಂದ್ರೆ ಏನಪ್ಪಾ ಅನಿರ್ವಚನೀಯ? ಯಾವುದಾದ್ರೂ ಒಂದು ವಸ್ತುವನ್ನ ನೀನು ಸುಳ್ಳು ಅಂತ ಅಂದ್ಬಿಟ್ರೆ, ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತ ಪದಾರ್ಥವನ್ನ ಸುಳ್ಳು ಅಂತ ಹೇಳ್ಬಿಟ್ರೆ ಡಿಫೈನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಅಂತಂದ್ರೆ ಏನೋ ಇದೆ ಇಲ್ಲಿ. ಅನಿರ್ವಚನೀಯ ಮಾತಾಡ್ಲಿಕ್ಕೆ ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅಂತ ಎಲ್ಲಿ ಪ್ರಮಾಣ ಇದೆ ನಿಮ್ಗೆ? ಇಲ್ಲವೇ ಇಲ್ಲ. ಸರಿ, ನಾವು ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಇತ್ಯಾದಿಯಾಗಿ ಶ್ರುತಿವಾಕ್ಯಗಳು ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿ, ಅದಕ್ಕೆ ಮಾಯಾವಾದಿ ಏನಂತಾನೆ, ಅದು ಮಿಥ್ಯಾಭೇದ ಪ್ರತಿಪಾದಕವಾದದ್ದು, ಸತ್ಯಭೂತವಾದ ಭೇದ ಅಲ್ಲ, ಮಿಥ್ಯಾಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಅಂದ್ರೆ ಇಲ್ಲದೆ ಇರುವಂತಹ ವಸ್ತುವನ್ನ ಇದೆ ಅಂತ ವೇದ ಹೇಳ್ತಾ ಇದೆ. ಆಕ್ಚುಯಲ್ ಆಗಿ ಭೇದ ಇಲ್ಲ. ಇಲ್ಲದೆ ಇರತಕ್ಕಂತಹ ಭೇದವನ್ನ ಉಂಟು ಅಂತ ಹೇಳಿ ವೇದ ಪ್ರತಿಪಾದನೆ ಮಾಡ್ತಾ ಇದೆ ಅಂತಂದ್ರೆ ವೇದಗಳು ನಿಮಗೆ ಪ್ರಮಾಣವೋ ಅಪ್ರಮಾಣವೋ? ಇಲ್ಲದೆ ಇರತಕ್ಕಂತಹ ಒಂದು ವಸ್ತುವನ್ನ ಇದೆ ಅಂತ ಪ್ರತಿಪಾದನೆ ಮಾಡಬೇಕಾದ್ರೆ ಅದು ವೇದ ಅಪ್ರಮಾಣ ಆಗ್ಬೇಕು. ನೀವು ಕೊನೆಗೆ ವಾದ ಮಾಡ್ತಾ 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 ನಿಂತಿದ್ ಎಲ್ಲಿಗೆ?
ವೇದ ಸುಳ್ಳು, ವೇದ ಅಪ್ರಾಮಾಣ, ವೇದಕ್ಕೆ ಅಪ್ರಾಮಾಣ್ಯವನ್ನ ಹೇಳಿಬಿಟ್ರಿ. ವೇದ ವೇದವನ್ನ ಅಪ್ರಮಾಣ ಅಂತ ಯಾರು ಹೇಳಲಿಕ್ಕಿಲ್ಲ. ಆದ್ದರಿಂದ ಜೀವಬ್ರಹ್ಮರಿಗಿರತಕ್ಕಂಥ ಭೇದ ಸತ್ಯ ಅಂತಲೇ ನೀವು ಹೇಳಬೇಕು. ಜೀವಬ್ರಹ್ಮರಲ್ಲಿ ಏನು ಅತ್ಯಂತ ಸ್ಪಷ್ಟವಾಗಿ ಭೇದ ಕಾಣ್ತಾ ಇದೆ, ಹೀಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಒಂದು ಭೇದ ಯತ್ ಪ್ರಕಾರಕವಾಗಿರ್ತಕ್ಕಂಥ ಭೇದ ಅಂತ ಪ್ರಶ್ನೆ ಮಾಡಿದ್ರೆ ಸತ್ಯಭೂತವಾಗಿರ್ತಕ್ಕಂಥ ಭೇದ. ಜೀವಬ್ರಹ್ಮರ ಭೇದ ಅತ್ಯಂತ ಸತ್ಯವಾದದ್ದು ಪ್ರತಿಪಾದನೆ ಮಾಡಬೇಕು. ತುಂಬಾ ಕಷ್ಟ ಇದೆ ವಿಷಯ, ಇನ್ನೊಂದು ಸ್ವಲ್ಪ ವಿಷಯಗಳು ಬಹಳ ಕಷ್ಟಕರವಾಗಿರ್ತಕ್ಕ, ಅದಕ್ಕೆ ನಾನು ಜಾಸ್ತಿ ಹೇಳೋದಿಲ್ಲ, ತುಂಬಾ ಹೇಳಿಬಿಟ್ರೆ ಅರ್ಥ ಆಗೋದಿಲ್ಲ ಅನ್ನೋ ಕಾರಣ. ಆದ್ದರಿಂದ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಇತ್ಯಾದಿಯಾದ ವಾಕ್ಯಗಳಲ್ಲಿ ಏನು ಜಗತ್ತಿಗೆ ಭೇದ ಪ್ರತಿಪಾದನೆ ಮಾಡ್ತಾ ಇದ್ದೆ ಅಂತ ನಾವು ಹೇಳಿದ್ವಿ, ಅದಕ್ಕೆ ಮಾಯಾವಾದಿ ಏನಂದ, ಅದು ಭೇದ ಮಿಥ್ಯಾ ಭೇದವನ್ನ ಪ್ರತಿಪಾದನೆ ಮಾಡ್ತಿರೋದು. ಅದಕ್ಕೆ ಬಂದು ವಾದ ಮಾಡಿ ಮಿಥ್ಯಾ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ವೇದಗಳಲ್ಲಿ. ಆದ್ದರಿಂದ ವೇದವೇ ಸುಳ್ಳು ಅಂತ ಆಗ್ಬೇಕಾದೀತು, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವೇದ ಪ್ರತಿಪಾದನೆ ಮಾಡತಕ್ಕಂಥ ಎಲ್ಲವೂ ಸತ್ಯ, ವೇದದಲ್ಲಿ ಹೇಳಿದ ಜಗತ್ ಸತ್ಯವೂ ಸತ್ಯವೇ. ಆದ್ದರಿಂದ ಜೀವಬ್ರಹ್ಮರ ಭೇದವನ್ನ ವೇದ ಏನ್ ಹೇಳ್ತಾ ಇದೆ ಅದು ಸತ್ಯವೇ ಅನ್ನೋ ಸಿದ್ಧವಾಯ್ತು. ಅದಕ್ಕೆ ಅವ್ರು ಇನ್ನು ಮುಂದೆ ವಾಕ್ಯಾರ್ಥ ಮುಂದುವರಿಸ್ತಾರೆ. ಇಲ್ಲಪ್ಪ ನಮ್ಗೇನ್ ಸಮಸ್ಯೆ ಇಲ್ಲ, ಭೇದ ಸತ್ಯ ಆಗ್ಲಿ, ಆದ್ರೆ ವ್ಯಾವಹಾರಿಕ ಭೇದ ಹೇಳಿದ್ನಲ್ಲ, ಪ್ರಾತಿಭಾಸಿಕ, ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ ಅಂತ. ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಭೇದ ಅದು ವ್ಯಾವಹಾರಿಕ ಭೇದ. ಪಾರಮಾರ್ಥಿಕ ಸತ್ಯತ್ವ ಉಂಟೇ ಉಂಟು, ಪಾರಮಾರ್ಥಿಕ ಸತ್ಯತ್ವ ಜಗತ್ತಿಗೆ ಇಲ್ವೇ ಇಲ್ಲ ಅಂತ ವಾಕ್ಯಾರ್ಥ ಮುಂದುವರಿಸ್ತಾರೆ. ಇವತ್ತು ಸಾಕಿಷ್ಟು, ತುಂಬಾ ಗಟ್ಟಿಯಾದ ಚಿಂತನೆ ಇದು, ಇಷ್ಟು ಸಾಕಿದು. ಮತ್ತೆ ಇನ್ನು ಮುಂದಿನ ವ್ಯಾವಹಾರಿಕವೋ ಪಾರಮಾರ್ಥಿಕವೋ ಭೇದ ಅನ್ನುವಂತಹ ವಿಷಯದಲ್ಲಿ ಆಚಾರ್ಯರು ತುಂಬಾ ಚೆನ್ನಾಗಿ ವಾಕ್ಯಾರ್ಥ ಮುಂದುವರಿಸ್ತಾರೆ. ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣ.